ಹೆರಿಟೇಜ್ ಹಬ್ಬ, ಬೆಂಗಳೂರು ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ. ತೇಜಸ್ವಿ ಸೂರ್ಯ. ದೇಶದಲ್ಲೇ ಉತ್ತಮ ಹವಾಮಾನ ಹೊಂದಿರುವ ಉದ್ಯಾನ ನಗರಿ ಬೆಂಗಳೂರಿನ ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ ಎಂದು ಲೋಕಸಭಾ ಸದಸ್ಯ ತೇಜಸ್ವಿ ಸೂರ್ಯ ಕರೆ ನೀಡಿದ್ದಾರೆ. ಬಿಎನ್ಎಂ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮತ್ತು ವಿಕಸನ ಪ್ರತಿಷ್ಠಾನದ ಸಂಯುಕ್ತ ಆಶ್ರಯದಲ್ಲಿ ಬಸವನಗುಡಿ ನ್ಯಾಷನಲ್ ಕಾಲೇಜು ಮೈದಾನದಲ್ಲಿ ಆಯೋಜಿಸಲಾಗಿದ್ದ ಬೆಂಗಳೂರು ಹೆರಿಟೇಜ್ ಹಬ್ಬಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಗಾಳಿ, ಮಳೆ, ಬಿಸಿಲು ಸೇರಿದಂತೆ ಎಲ್ಲಾ ರೀತಿಯ ಹವಾಮಾನ ಸಮತೋಲನವಿರುವ ಬೆಂಗಳೂರು ನಗರ ನಮ್ಮ ಹೆಮ್ಮೆಯ ಊರು. ಮುಂದಿನ ಪೀಳಿಗೆಗೆ ಶುದ್ಧ ಪರಿಸರ ಉಳಿಸಿ ಹೋಗುವುದು ನಮ್ಮ ಜವಾಬ್ದಾರಿ ಎಂದು ಅಭಿಪ್ರಾಯಪಟ್ಟರು. ಪರಿಸರ ಮತ್ತು ಆರೋಗ್ಯ ಜಾಗೃತಿ ವಿಷಯದಲ್ಲಿ ಬಿಎನ್ಎಂ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಸಂಸ್ಥೆಯ ಕಾಳಜಿಗೆ ತೇಜಸ್ವಿ ಸೂರ್ಯ ಮೆಚ್ಚುಗೆ ವ್ಯಕ್ತಪಡಿಸಿದರು. ಶಾಸಕರಾದ ಉದಯ ಗರುಡಾಚಾರ, ಟಿಎ ಶರವಣ, ಹಿರಿಯ ಐಪಿಎಸ್ ಅಧಿಕಾರಿ ಭಾಸ್ಕರ್ ರಾವ್, ಕರ್ನಾಟಕ ಕ್ಯಾನ್ಸರ್ ಸೊಸೈಟಿ ಅಧ್ಯಕ್ಷ ಡಾಕ್ಟರ್ ಸಿಎ ಕಿಶೋರ್, ಗರುಡ ಪ್ರತಿಷ್ಠಾನದ ಅಧ್ಯಕ್ಷೆ ಮೇದಿನಿ ಗರುಡಾಚಾರ, ಬಿಎನ್ಎಂ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಸಂಸ್ಥೆಯ ಅಧ್ಯಕ್ಷ ನಾರಾಯಣ ರಾವ್ ಮಾನೆ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಮ್ಯಾರಥಾನ್ ಓಟ, ಯೋಗ ಪ್ರದರ್ಶನ, ಮಲ್ಲಕಂಬ, ಸೈಕ್ಲಿಂಗ್ ಸೇರಿದಂತೆ ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಬಿಎನ್ಎಂ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಸೇರಿದಂತೆ ಹಲವು ಶಿಕ್ಷಣ ಸಂಸ್ಥೆಗಳ ಸಾವಿರಾರು ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಎಲ್ರಿಗೂ ನಮಸ್ಕಾರ, ಶುಭೋದಯ. ಇಂದು ಒಂದು ವಿಜೃಂಭಣೆಯಾದ ಕಾರ್ಯಕ್ರಮ, ವಿಶ್ವ ಪರಿಸರ ದಿನಾಚರಣೆ ಹಾಗೂ ವಿಶ್ವ ಯೋಗ ದಿವಸ ಸಂಭ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಇಂದು ಇಲ್ಲಿ ನ್ಯಾಷನಲ್ ಕಾಲೇಜ್ ಕ್ರೀಡಾಂಗಣದಲ್ಲಿ ಎಲ್ಲ ನಾವು ಸೇರಿದ್ದೇವೆ. ಬೆಳಗಿನ ಜಾವ 5 ಗಂಟೆಗೆ ಶಂಖನಾದದೊಂದಿಗೆ ಕಾರ್ಯಕ್ರಮ ಶುರುವಾಯಿತು. ಇದರ ನಂತರ ಗಂಗಾ ಆರತಿ ಕಾರ್ಯಕ್ರಮ ವಾರಣಾಸಿಯಿಂದ ಒಂದು 6 ಜನ ಪ್ರಖ್ಯಾತ ವಿದ್ವಾಂಸರು ಬಂದಿದ್ದಾರೆ, ಅವರು ನಡೆಸ್ಕೊಟ್ರು. ಇದು ಮರೆಯಲಾರದ ದೃಶ್ಯ. ವಾರಣಾಸಿಯನ್ನೇ ಬೆಂಗಳೂರಿಗೆ ಕರೆತಂದ ಹಾಗೆ ಇತ್ತು. ಭಾಳ ಚೆನ್ನಾಗಿ ನಡೀತು. ಇದನ್ನು ನಾನು ತಾವೆಲ್ಲ ಒಂದು ಸಲ ನೋಡಬೇಕು ಅಂತ ಹೇಳಿ ನಾನು ಕೆಳಕೆಳೆಯಿಂದ ನಿಮ್ಮಲ್ಲಿ ಕೇಳ್ಕೊತೇನೆ. ನಮ್ಮ ದೇಶದ ಪರಂಪರೆ, ಇತಿಹಾಸ ಇದನ್ನು ತಿಳ್ಕೋಬೇಕು ಅಂತಂದರೆ ಗಂಗಾ ಆರತಿನ ನೋಡಲೇಬೇಕು. ಭಾಳ ಚೆನ್ನಾಗಿ ನಡೆಸ್ಕೊಟ್ರು. ಇದು ನಂತರ 10K ಅಂದರೆ ಮ್ಯಾರಥಾನ್ ರೇಸ್ ನಡೀತು. ಇದರೊಳಗೆ ಸುಮಾರು ಒಂದು 6,500 ಜನ ಭಾಗವಹಿಸಿದ್ದಾರೆ. ಇದು ತದನಂತರ ಒಂದು 5,000 ಅಂತ ಹೇಳ್ಬಿಟ್ಟು 5K ಅಂತ ಹೇಳ್ತೀವಿ, ಅಥವಾ 5,000 ಮೀಟ್ರದ ಓಡಾಟ ನಡೀತು. ಮ್ಯಾರಥಾನ್ ಅಂತ ಹೇಳ್ತೇವೆ ಅದಕ್ಕೆ. ಇದರಲ್ಲಿ ಸುಮಾರು ಒಂದು 3,500 ಜನ ಭಾಗವಹಿಸಿದ್ದಾರೆ. ಇದರ ನಂತರ ರನ್ ಫಾರ್ ಫನ್ ಅಂತ ಹೇಳಿ ಒಂದು ಕಾರ್ಯಕ್ರಮ. ಇದರಲ್ಲಿ ಇದು ಕಾಂಪಿಟೇಷನ್ ಇರಲಿಲ್ಲ, ಆದರೂ ಎಲ್ಲರೂ ಭಾಗವಹಿಸೋಕ್ಕೆ ಆಗದೇ ಇದ್ದವರು ಇದರಲ್ಲಿ ಭಾಗವಹಿಸೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೇವೆ. ಇದ್ರ ಜೊತೆಗೆ ಸೈಕಲ್ ಸ್ಟ್ರೀಟ್ ಅಂತ ಹೇಳಿ ನಾವು ಏನು ಕಾರ್ಯಕ್ರಮ ಮೂಡಿಸ್ಕೊಂಡಿದ್ದೀವೋ ಇದು ನಡೀತು. ಇದರೊಳಗೂ ಸುಮಾರು ಒಂದು 1,500 ಜನ ಸೈಕಲ್ನವರು ಮಾಡಿದ್ರು. ಇದನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದ ನಮ್ಮ ಬೆಂಗಳೂರು ಮಹಾನಗರ ಪಾಲಿಕೆ ಹಾಗೂ ಬೆಂಗಳೂರು ಪೊಲೀಸ್, ಟ್ರಾಫಿಕ್ ಪೊಲೀಸ್ ಹಾಗೂ ಲಾ ಆ್ಯಂಡ್ ಆರ್ಡರ್ ಪೊಲೀಸ್ನವರು ಭಾಳ ಸಹಕಾರ ನೀಡಿ 0 ಟ್ರಾಫಿಕ್ ಝೋನ್ ಮಾಡಿಕೊಟ್ಟಿದ್ರು. ಭಾಳ ಚೆನ್ನಾಗಿ ನಡೀತು. ಈ ಕಾರ್ಯಕ್ರಮದಲ್ಲಿ ಪ್ರತಿ ವರ್ಷ ನಾವು BNMITಯಿಂದ ನಾವು ಮಾಡ್ತಾ ಇದ್ದೇವೆ. ಈ ಸಲ ಭಾಳ ದೊಡ್ಡ ಮಟ್ಟದಲ್ಲಿ ಮಾಡಿ ಜನರ ಒಂದು ಪ್ರೀತಿಗೆ ಪಾತ್ರರಾಗಿದ್ದಾರೆ ಅಂತ ಹೇಳಿ ಇದಕ್ಕೆ ಸಹಕಾರ ಕೊಟ್ಟ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಅದು ಮತ್ತು ಅವರ ಸಹಯೋಗದಿಂದಲೇ ಈ ಕಾರ್ಯಕ್ರಮ ಮಾಡಲಿಕ್ಕೆ ಸಹಾಯ ಆಯಿತು ಅಂತ ಹೇಳಿ ಅವರಿಗೆಲ್ಲ ನಮಸ್ಕರಿಸೋದಕ್ಕೆ ಇಚ್ಛೆಪಡ್ತೇನೆ. ನಮಸ್ಕಾರ ಎಲ್ಲರಿಗೂ. ಇವತ್ತೇನು BNMIT ಮತ್ತು ವಿಕಸನ ಫೌಂಡೇಶನ್ನ ವತಿಯಿಂದ ಮತ್ತು ಬೇರೆ ಇನ್ನಿತರ ಸೇವಾ ಸಂಸ್ಥೆಗಳ ಸಹಯೋಗದಲ್ಲಿ ಅತ್ಯುತ್ತಮವಾದಂತಹ ಕಾರ್ಯಕ್ರಮ ಆಯೋಜನೆ ಆಗ್ತದೆ. ಅದು ತುಂಬ ಮೆಚ್ಚುಗೆಯ, ಶ್ಲಾಘನೀಯ ಮತ್ತು ಅನುಸರಣೀಯ ಕಾರ್ಯಕ್ರಮ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೇನೆ. ಸೋ ಮಚ್. ಇವತ್ತು ನಾನು ಬಹಳ ಗೌರವಿಸುವಂತ, ಪ್ರೀತಿಸುವಂತ ನಾರಾಯಣ ರಾವ್ ಮಾನೆ ಸರು ಮತ್ತೆ BNMIT ವತಿಯಿಂದ
ಈ ಬೆಂಗಳೂರು ಹಬ್ಬ ಕಾರ್ಯಕ್ರಮ ಆಯೋಜನೆ ಆಗಿದೆ. ನಾನು ಆಸ್ ಅ ಯಂಗ್ ಸ್ಟೂಡೆಂಟ್ ಆಕ್ಟಿವಿಸ್ಟ್ ಐ ವುಡ್ ಫ್ರೀಕ್ವೆಂಟ್ BNM. ಎಲ್ಲೇ ಬೇರೆ ಕಡೆ ಸಪೋರ್ಟ್ ಸಿಗದಲ್ಲೇ ಇದ್ದಾಗಲೂ ನಾರಾಯಣ್ ಸರ್ ಆಲ್ವೇಸ್ ಸ್ಟುಡ್ ಬಿಹೈಂಡ್ ಮೀ ಅಂಡ್ ಸಪೋರ್ಟೆಡ್ ಮೀ ಫಾರ್ ಆಲ್ ಗುಡ್ ಕಾಸಸ್, ಎಸ್ಪೆಷಲಿ ದೋಸ್ ವಿಚ್ ಕನ್ಸರ್ನ್ ದ ಎನ್ವೈರನ್ಮೆಂಟ್. ಆಗಿಂದ ಅವರು ಸಂಡೇ ನೇಚರ್ ಕ್ಲಬ್ ಅಂತ ಒಂದು ಈವೆಂಟ್ ಮಾಡೋರು, ಟ್ರೆಕ್ ಕರ್ಕೊಂಡು ಹೋಗೋರು, ಮಕ್ಕಳಿಗೆ ಸ್ಪೆಷಲ್ ಆಗಿ BNM ಅಲ್ಲಿ ಇಂಜಿನಿಯರಿಂಗ್ ಜೊತೆಗೆ ಡಿಗ್ರಿ ಜೊತೆಗೆ ಪರಿಸರದ ಬಗ್ಗೆ ಒಂದು ಕಾಳಜಿ ಉಂಟು ಮಾಡಕ್ಕೆ ಪ್ರೋಗ್ರಾಮ್ಸ್ ಆರ್ಗನೈಸ್ ಮಾಡೋರು. ದಿಸ್ ಇಸ್ ಬೀನ್ ಹಿಸ್ ಲೈಫ್ ಲಾಂಗ್ ಕಮಿಟ್ಮೆಂಟ್. ಇವತ್ತು ನಿಮ್ಮೆಲ್ಲರೂ ಇವತ್ತು ಒಟ್ಟಿಗೆ ಸೇರಿಸಿ ರನ್, ಸೈಕಲ್, ಯೋಗ ಅಂಡ್ ಥ್ರೂ ದ ಹೋಲ್ ಡೇ ಟುಡೇ ಬೇರೆ ಬೇರೆ ಆಕ್ಟಿವಿಟೀಸ್ ಗಳನ್ನ ಮಾಡಿಸಿ ನಿಜವಾಗ್ಲೂ ಒಂದು ಹಬ್ಬದ ವಾತಾವರಣವನ್ನ ಇಲ್ಲಿ ಅವರ ಇಡೀ ತಂಡ ಸೃಷ್ಟಿ ಮಾಡಿದ್ದಾರೆ. ಐ ವಿಶ್ ಹಿಮ್ and the whole BNM family the very best for this wonderful program, and I thank him for undertaking this exercise to create awareness amongst young people. BNM ಅಲ್ಲಿ ಓದ್ತಾ ಇರುವಂತ ಎಲ್ಲ ನನ್ನ ಆತ್ಮೀಯ ಸ್ನೇಹಿತರಿಗೆ I wish all of you a very bright future. As young Indians, we are all living in one of the most interesting times where emerging technologies, geostrategic challenges, opportunities, we are facing something no civilization has faced something like this. No generation in the past has faced opportunities and challenges like how we are facing. This is truly wonderful time to be young and to be in India, and most importantly to be in Bengaluru to make use of all of these opportunities. Idinella upayogiskolonante, let us build a strong, prosperous, vibrant India. ಆ ಹಾಡಲ್ಲಿ ಹೇಳ್ದಂಗೆ ಸುಜಲಾಂ ಸುಫಲಾಂ ಅನ್ನೋ ರೀತಿ, ಲೆಟ್ ಅಸ್ ಪ್ರೊಟೆಕ್ಟ್ our water, our air quality, let us protect our nature. And ಬೆಂಗಳೂರನ್ನ, even yesterday, day before, if you would have seen, this is peak summer in so many parts of the country, but ನಮ್ ಬೆಂಗಳೂರಲ್ಲಿ ಈ ತರ ಹೊರಗಡೆ ಔಟ್ಡೋರ್ ಅಲ್ಲಿ ಶಾಮಿಯಾನೂ ಇಲ್ದಲೆ ಒಂದು ಪ್ರೋಗ್ರಾಮ್ ಮಾಡಕ್ ಸಾಧ್ಯ ಇದೆ ಅಂದ್ರೆ ದಟ್ ಇಸ್ ವಾಟ್ ಇಸ್ ದ ಸ್ಪೆಷಾಲಿಟಿ ಆಫ್ ಬೆಂಗಳೂರು. ಇದನ್ನ ನಾವು ಕಾಪಾಡ್ಕೋಬೇಕು. ಈ ವೆದರ್ನ, ಈ ಕ್ಲೈಮೇಟ್ನ, ಇಲ್ಲಿನ ಗಾಳಿ, ನೀರು ಎಲ್ಲದನ್ನ, ಅದಕ್ಕೆ ನಿಮ್ಮೆಲ್ಲರದು ಸಹಕಾರ ಇರಲಿ ಅಂತ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಧನ್ಯವಾದ ಅರ್ಪಿಸಿ ಈ ಕಾರ್ಯಕ್ರಮದಲ್ಲಿ ನನಗೂ ಬರ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಮಾನೆ ಸರಿಗೆ ನಮಸ್ಕಾರಗಳನ್ನು ತಿಳಿಸಿ ಐ ಆಲ್ವೇಸ್ ಸೀಕ್ ಯುವರ್ ಬ್ಲೆಸಿಂಗ್ ಸರ್. ಥ್ಯಾಂಕ್ ಯು ಸೋ ಮಚ್. I have to rush today because the finance minister is